ಬೆಂಗಳೂರು ಕೆಂಗೇರಿ ಹೋಬಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ದೊಡ್ಡಬೆಲೆ ಬಿ ಶಿವಮಾದಯ್ಯರವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕೇಗೌಡನಪಾಳ್ಯ ತಮ್ಮ ಕಚೇರಿ ಆವರಣದಲ್ಲಿ ಕಾರ್ಯಕರ್ತರುಗಳು ಹಾಗೂ ಸ್ನೇಹಿತರು ಮುಖಂಡರುಗಳ ಜೊತೆ ಸೇರಿ ಬಹಳ ಅದ್ದೂರಿಯಾಗಿ ಕೇಕ್ ಕಟ್ ಮಾಡಿ ಸಿಹಿ ತಿನಿಸಿ ಪಟಾಕಿ ಸಿಡಿಸಿ ಅರ್ಹ ಸನ್ಮಾನ ಹಾಕಿ ಬಹಳ ಅದ್ದೂರಿಯಾಗಿ ನಡೆಸಲಾಯಿತು. ಮಾಧ್ಯಮದ ಜೊತೆ ಸ್ನೇಹಿತರು ಮಾತನಾಡಿದ ಕೆಂಗೇರಿ ಕೋಟೆ ವಾರ್ಡ್ಗೆ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಲಿ ಎಂದು ಈ ಸಭೆಯಲ್ಲಿ ಶುಭ ಕೋರಿ ಸ್ನೇಹಿತರು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರುಗಳು, ಸ್ನೇಹಿತರು, ಕಾರ್ಯಕರ್ತರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಕೆಂಗೇರಿ ಕೋಟೆ ವಾರ್ಡ್ನ ಪ್ರಮುಖ ಆಕಾಂಕ್ಷಿಗಳಾದಂಥ ಶ್ರೀ ಶಿವಮಾದವರವರಿಗೆ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ಕೊಡ್ತಾ, ಏನಿವತ್ತು ಈ ಶುಭ ಸಂದರ್ಭದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಈ ನಮ್ಮ ಕೆಂಗೇರಿ ಕೋಟೆ ವಾರ್ಡ್ ಕಡೆಯಿಂದ ಇವರು ಮುಂದಿನ ದಿನಗಳಲ್ಲಿ ಈ ವಾರ್ಡಿಗೆ ಹೆಚ್ಚಿನ ರೀತಿಯಲ್ಲಾದಂಥ ಕಾರ್ಯಗಳು ಮಾಡಿ ಕಾರ್ಪೊರೇಟರ್ ಆಗಲಿ ಅಂತ ನಾವು ಕೆಂಗೇರಿ ಕೋಟೆ ವಾರ್ಡ್ ಪರವಾಗಿ ಅವ್ರಿಗೆ ಆಶಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದ. ಹಾಗೂ ಹಿತೈಷಿಗಳು ಸುಮಾರು ಅವರ ನಮ್ಮ ಪರಿಚಯ ಒಂದು ಸುಮಾರು 15 ವರ್ಷ ಒಳ್ಳೆ ಮರದಿಂದಲೇ ನಮಗೆ ಅವರ ಪರಿಚಯ ಆಗಿದ್ದು. ಶಿವಮಾದೇವರು ಅನ್ನೋದು ಒಳ್ಳೆಯ ದೇವ್ರ ಕೆಲಸಗಳೇ ಆಗಲಿ, ಸಮಾಜ ಸೇವೆಯೇ ಆಗಲಿ ಅವಾಗಲಿಂದ ಮಾಡ್ಕೊಂಡು ಬರ್ತಿರೋಂಥ ವ್ಯಕ್ತಿ. ಅವರು ಕೆಂಗೇರಿ ಕೋಟೆ ವಾರ್ಡ್ನ ಈಗ GBA ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ನಮ್ಮೆಲ್ಲರ ಸಹಕಾರ ಹಾಗೂ ಕೋಟೆ ಜನಗಳ ಸಹಕಾರ ಹಾಗೂ ಆ ವಾರ್ಡಿನ ಎಲ್ಲ ಪ್ರಮುಖರುಗಳು ನಮ್ಮ ಜೊತೆಲಿದ್ದು ನಮ್ಮ ಶಿವಮಾದೇವರಿಗೆ ಆಶೀರ್ವಾದ ಮಾಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ಈ ಹುಟ್ಟುಹಬ್ಬ ದಿವಸ ಅವರಿಗೆ ಆಶಿಸ್ತಾ ಇದ್ದೀವಿ. ಅವ್ರು ಜಯಗಳಿಸ್ಲಿ ಅಂತ ನಮ್ಮೆಲ್ಲರ ಆರೈಕೆ, ಶುಭಾಶಯಗಳು. ಸರ್, ತಮ್ಮ ಬೆಂಬಲ ತಮ್ಮಲ್ಲಿರ್ತೀವಿ ನಾವು. ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಕೆಂಗೇರಿ ಕೋಟೆ ವಾರ್ಡಿನ ಸಮಸ್ತ ಎಲ್ಲ ನನ್ನ ಮುಖಂಡರುಗಳು, ಆತ್ಮೀಯರು, ಸ್ನೇಹಿತರುಗಳು, ಎಲ್ಲ ಸಂಬಂಧಿಕರು ಮತ್ತು ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಮತದಾರರುಗಳು ಇವತ್ತೇನು ಈ ಒಂದು ಹುಟ್ಟುಹಬ್ಬ ಶುಭಾಶಯ ಕೇಳಿದರೆ ಎಲ್ಲರಿಗೂ ಕೂಡ ನಾನು ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವ್ರ ಈ ಸೇವೆಗೆ ಸದಾ ನಾನು ಉಡುಪಾಗಿಟ್ಟು ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಬಯಸ್ತೇನೆ. ಪಕ್ಷಾತೀತವಾಗಿ ಬಂದು ಶುಭಾಶಯ ಸ್ನೇಹಿತರು ಪಕ್ಷಾತೀತವಾಗಿ ವಿಶ್ವಾಸದಲ್ಲಿ ಬಂದು ಕೋರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. GBA ಟಿಕೆಟ್ ಸಿಗಬೇಕು ಅಂತ ಕೂಡ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದಲಾಗಿರ್ಬೇಕಂತ.